ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಜೈಲುವಾಸ ನಡೀತಾ ಇದೆ. 55 ದಿನ ಆಗೋಯ್ತು. ಈಗ ಜೈಲಲ್ಲಿರುವ ಒಬ್ಬೊಬ್ಬರಿಂದಲೇ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೋತಾ ಇದ್ದಾರೆ. ಮೊದಲಿಗೆ A7 ಅನುಕುಮಾರ್, ಆಮೇಲೆ ನಿನ್ನೆ A1 ಪವಿತ್ರ ಗೌಡ ಇಬ್ಬರು ಕೂಡ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಬಳಿಕ ಇನ್ನಿಬ್ಬರು ಕೂಡ ಅರ್ಜಿ ಹಾಕೋತಾರೆ ಅಂತ ಇವತ್ತು ಮತ್ತಿಬ್ಬರು ಆರೋಪಿಗಳು ಕೋರ್ಟಿನ ಮೆಟ್ಟಿಲೇರುವಂತಹ ಸಾಧ್ಯತೆ ಇದೆ. ಅನು ಮತ್ತು ಪವಿತ್ರ ಗೌಡ ಬೆನ್ನಲ್ಲೇ ಇನ್ನಿಬ್ಬರು ಆರೋಪಿಗಳು ಬೇಲ್ಗೆ ಅರ್ಜಿಯನ್ನು ಹಾಕೋಬಹುದು ಇವತ್ತು ಅಂತ ನಿರೀಕ್ಷೆ. ಚಾರ್ಜ್ ಶೀಟ್ ಬಳಿಕ ಜಾಮೀನಿಗೆ ಅರ್ಜಿ ಹಾಕೊಳ್ಳೋಣ ಅಂತ ಇದ್ದವರು ಇನ್ನೂ ಕಾಯೋದು ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗಿಂದನೇ ಶುರುವಾಗ್ಬಿಡ್ಲಿ ವಾದ ಪ್ರತಿವಾದ ಅಂತ ಕೆಲವರೆಲ್ಲ ಹಾಕ್ಕೊಂಡಿದ್ದಾರೆ. ಈಗ ನೋಡಿದ್ರೆ ದಿನಕ್ಕೊಬ್ಬರಂತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ. ಡಿ ಗ್ಯಾಂಗ್ ಯಾರ್ಯಾರಿದ್ದಾರೆ 17 ಜನ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲಿ A1 ಆರೋಪಿ ನಂಬರ್ 1 ಪವಿತ್ರ ಗೌಡ, ದರ್ಶನ್ ಗೆಳತಿ ಅವರಿಗಾಗಲೇ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡಬೇಕು. ಅನುಕುಮಾರ್ ಅಂತ A7 ಆತ ಕೂಡ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಇವತ್ತು ಇನ್ನಿಬ್ಬರು, ಬಟ್ ದರ್ಶನ್ ಮಾತ್ರ ಇನ್ನೂ ಜಾಮೀನಿಗೆ ಅರ್ಜಿ ಹಾಕಿಲ್ಲ. ಯಾಕೆಂದರೆ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ, ಚಾರ್ಜ್ ಶೀಟ್ ಪ್ರತಿ ಸಿಕ್ಕಿದ ಮೇಲೆ, ದರ್ಶನ್ ಮೇಲೆ ಇವರು ಏನೇನು ಆರೋಪ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಕೋರ್ಟಲ್ಲಿ ವಾದ ಮಾಡೋದಕ್ಕೆ ಸರಿ ಹೋಗುತ್ತೆ ಲಾಯರ್ಗೆ. ಅಲ್ಲಿ ತನಕ ಏನೇ ವಾದ ಮಾಡಿದ್ರು ಆಕ್ಷೇಪಣೆ ಸಲ್ಲಿಸ್ತಾರೆ, ಕೋರ್ಟ್ ಇಲ್ಲ ಅನ್ನತ್ತೆ, ಸುಮ್ಮನೆ ಯಾಕೆ ಹಾಕ್ಕೋಬೇಕು. ಹಾಗಾಗಿ ದರ್ಶನ್ ಹಾಕ್ಕೊಂಡಿಲ್ಲ. ಈಗ ಪವಿತ್ರ ಆಗಲಿ ಅನುಕುಮಾರ್ ಆಗಲಿ ಹಾಕ್ಕೊಂಡಿರ್ಬೋದು, ಬಟ್ ಅವ್ರಿಗೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಜಾಮೀನು ಸಿಕ್ಬಿಡುತ್ತೆ ಅಂತಲೂ ಅನ್ನೋಕ್ಕಾಗಲ್ಲ. ಬಟ್ ಈಗಿಂದಲೇ ಆ ವಾದ ಪ್ರತಿವಾದಗಳ ಆರಂಭ ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಅದನ್ನು ಇನ್ನಷ್ಟು ತೀವ್ರತರವಾಗಿ ತೊಗೊಂಡೋಗಿ ಅವರಿಗೆ ಜಾಮೀನನ್ನು ಕೊಡಿಸಬಹುದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಅದರಲ್ಲಿ ಪವಿತ್ರ ಗೌಡಗೆ ಜಾಮೀನು ಸಿಗ್ತಕ್ಕಂಥದ್ದು ನನ್ನ ಪ್ರಕಾರ ಡೌಟ್. ಯಾಕೆಂದರೆ ಇಡೀ ಪ್ರಕರಣದಲ್ಲಿ ಮೊದಲ ಆರೋಪಿನೇ ಪವಿತ್ರ ಗೌಡ. ಈಗಾಗಲೇ ರಿಮ್ಯಾಂಡ್ ಕಾಪಿಯಲ್ಲಿ ಅವ್ರು ಹೇಳಿದರು ಇಡೀ ಈ ಕೊಲೆಯ ರೂವಾರಿನೇ ಪವಿತ್ರ ಗೌಡ ಅಂತ. ಸೊ ಈಗ ಸದ್ಯಕ್ಕಂತೂ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಯಾರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ತನಕ ಅಪ್ಲೈ ಮಾಡಲ್ಲ ಅಂತ ಅಂದುಕೊಂಡಿದ್ರು, ಅವರೇ ಇವಾಗ ಅಪ್ಲೈ ಮಾಡ್ಕೊಂಡಿದ್ದಾರೆ. ಪವಿತ್ರ ಗೌಡ A1 ಆಕೆ ಕೂಡ ಈಗಾಗಲೇ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಅನುಕುಮಾರ್ ಅಂತ ಪಾಪ ತುಂಬ ಸ್ಟ್ರೇಂಜ್, ಆತ ಚಿತ್ರದುರ್ಗದಿಂದ ಬರಬೇಕಾದ್ರೆ ಕಾರಲ್ಲಿ ಅವನಿಗಿದು ಏನೂ ಗೊತ್ತೇ ಇಲ್ಲ. ದರ್ಶನ್ ನೋಡ್ಬೋದು ಅನ್ನೋ ಆಸೆಗೆ ಕಾರ್ ಹತ್ಬಿಟ್ಟಿದ್ದಾನೆ. ದರ್ಶನ್ ನೋಡ್ಬೋದು ಅಂತ ಕಾರ್ ಹತ್ತದವನು ಪಟ್ಟಣಗೆರೆ ಶೆಡ್ಡಿಗೆ ಬಂದರೆ ಶೆಡ್ ಒಳಕ್ಕೂ ಹೋಗಿಲ್ಲ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಾಗಲೂ ಆತ ಅಲ್ಲಿರಲಿಲ್ಲ, ಅವನು ಹೊರಗಡೆ ಇದ್ದ. ಶವ ಸಾಗಿಸ್ಬೇಕಾದ್ರೂ ಇರಲಿಲ್ಲ. ಬಟ್ ಆತ ಈಗ A7. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾಳೆ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಹಾಕ್ಕೊಂಡಿದ್ದಾರೆ ಈಗಾಗಲೇ ಅವರು. ಚಾರ್ಜ್ ಶೀಟ್ಗೂ ಮುನ್ನವೇ ಜಾಮೀನಿಗೆ ಪವಿತ್ರ ಗೌಡ ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ಗಿಂತ ಮೊದಲೇ ಪವಿತ್ರ ಗೌಡ A1, ದರ್ಶನ್ A2, ಇವ್ರು A1 ಇವರೇ ಜಾಮೀನಿಗೆ ಹಾಕ್ಕೊಂಡಿದ್ದಾರಲ್ಲ. ಏನು ಕಾರಣ ದರ್ಶನ್ಗಿಂತ ಮೊದಲು ಹಾಕ್ಕೊಳ್ಳೋದಕ್ಕೆ? ಅಷ್ಟು ಸುಲಭವಾಗಿ ಪವಿತ್ರ ಗೌಡಗೆ ಜಾಮೀನು ಸಿಕ್ಬಿಡುತ್ತಾ ಅಂತ ನೋಡೋದಾದರೆ, CRPC ಸೆಕ್ಷನ್ 437 ಪ್ರಕಾರ ಗಂಭೀರ ಅಪರಾಧ ಇದ್ದರೂ ಕೂಡ, ಗಂಭೀರ ಆರೋಪ ಇದ್ದರೂ ಕೂಡ, ಅಪರಾಧ ಅಲ್ಲ, ಗಂಭೀರ ಆರೋಪ ಇದ್ದರೂ ಕೂಡ ಜಾಮೀನು ಕೊಡೋದಕ್ಕೆ ಅವಕಾಶ ಇದೆ ಕೆಲವು ಕೇಸ್ಗಳಲ್ಲಿ, ಎಲ್ಲ ಕೇಸಲ್ಲೂ ಅಲ್ಲ. ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಅವರ ಪರ ವಕೀಲರು ನನ್ನ ಪಾತ್ರವಿಲ್ಲ, ಸುಖ ಸುಮ್ಮನೆ ನನ್ನ ಈ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದಿಸ್ಬೋದು. ಬಟ್ ಅದಕ್ಕೆಲ್ಲ ಅಬ್ಜೆಕ್ಷನ್ ಹಾಕ್ತಾರೆ, ಸುಲಭ ಅಲ್ಲ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನು ದರ್ಶನ್ ಗಮನಕ್ಕೆ ತಂದಿದ್ದೆ ನಾನು ಅಷ್ಟೇ. ಅವನ್ನ ಕಿಡ್ನ್ಯಾಪ್ ಮಾಡು ಅಂತನಾಗಲಿ, ಆತನನ್ನು ಕೊಲೆ ಮಾಡು ಅಂತಲಾಗಲಿ ನಾನು ಹೇಳಿಲ್ಲ. ಏನೋ ಅಚಾತುರ್ಯ ಆಗೋಗಿದೆ, ಇದರಲ್ಲಿ ನನ್ನ ಪಾತ್ರ ಏನಿದೆ ಅಂತ ಇವರು ಕೇಳ್ಬೋದು. ಇವ್ರ ಕಡೆ ವಕೀಲರು ಎಲ್ಲರೂ ವಾದ ಮಾಡೋದು ಹೀಗಿನ ಹೆಚ್ಚು ಕಡಿಮೆ. ನನ್ನ ಸ್ಥಾನದಲ್ಲಿ ಯಾವುದೇ ಮಹಿಳೆ ಇದ್ದರೂ ಆತ್ಮೀಯರ ಗಮನಕ್ಕೆ ತರ್ತಾ ಇದ್ದರು. ನಾನು ಈಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಳೆದಿದ್ದೀನಿ. ಅಂದರೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ 2 ತಿಂಗಳು. ಆರೋಗ್ಯ ಸಮಸ್ಯೆ ಇದೆ, ಮಾನಸಿಕವಾಗಿ ನಾನು ಕುಗ್ಗಿದ್ದೀನಿ, ವಯಸ್ಸಾದ ತಾಯಿಯ ಆರೈಕೆಯನ್ನು ಮಾಡಬೇಕಿದೆ, ಶಾಲೆಗೆ ಹೋಗುವ ಮಗಳ ಜವಾಬ್ದಾರಿಯನ್ನು ನಿರ್ವಹಿಸಬೇಕಿದೆ, ನಾನು ಎಲ್ಲ ತನಿಖೆಗೂ ಸಹಕರಿಸಿದ್ದೀನಿ, ಬಿಡುಗಡೆಗೆ ಕೇಳ್ತಿಲ್ಲ, ಬೇಲ್ಗೆ ಕೇಳ್ತಿದ್ದೀನಿ ಅಂತ ವಾದಿಸ್ಬೋದು. ಅಂದರೆ ಅದೇ ಬಿಡುಗಡೆ ಅಂದರೆ ನಿಮ್ಮನ್ನು ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಮಾಡಿ ಅಂತ ನನ್ನನ್ನು ಕಳಿಸ್ಬೇಡಿ. ವಾದ ಪ್ರತಿವಾದಗಳು ವಿಚಾರಣೆ ಆಗಲಿ, ಬೇಲ್ ಕೊಡಿ ನನಗೆ, ಬೇಲ್ ಮೇಲ್ಗಡೆ ನಾನು ಹೊರಗಡೆ ಇರ್ತೀನಿ ಅಂತ ಅವ್ರ ಪರ ವಕೀಲರು ಕೇಳ್ಬೋದು. CRPC ಸೆಕ್ಷನ್ 437 ಪ್ರಕಾರ
ಗಂಭೀರವಾದ ಆರೋಪ, ಇದು ಗಂಭೀರವಾದ ಆರೋಪನೇ, ಇದ್ರೂ ಬೇಲ್ ಕೊಡ್ಬೋದು ಅಂತ ಇದೆ.